30ಕ್ಕೆ ಸಮನ್ವಯ ಸಭೆಯನ್ನ ಇಟ್ಕೊಂಡಿದ್ದಾರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಅದಕ್ಕೂ ಮುಂಚೆಯೇ ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. ಸಮನ್ವಯ ಸಭೆಗೂ ಮುನ್ನ ಬಿಎಸ್ವೈ ಅಮಿತ್ ಶಾ ಜೊತೆ ಚರ್ಚೆ ಆಗುತ್ತೆ. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪಕ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಸಮಾಲೋಚನೆ ಮಾಡ್ತಾರೆ. ವೆರಿ ಕ್ವಿಕ್ ರಿಪೋರ್ಟ್ ಅನ್ನ ಪಡೆದುಕೊಳ್ತಾರೆ. ರಿಸ್ಕ್ ಕ್ಷೇತ್ರಗಳು ಯಾವುದು, ಬಂಡಾಯ ಕ್ಷೇತ್ರಗಳಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಿದೆ, ಇದೆಲ್ಲದರ ಬಗ್ಗೆ ಮಾತುಕತೆ ಆಡ್ತಾರೆ. ಟಿಕೆಟ್ ವಂಚಿತರ ಕ್ಷೇತ್ರಗಳು, ಬಂಡಾಯ ಶಮನಕ್ಕೆ ಮಾಡಿರೋ ಯತ್ನಗಳು, ಇದೆಲ್ಲದರ ಮಾಹಿತಿಯನ್ನ ಯಡಿಯೂರಪ್ಪ ಈಗಾಗಲೇ ಕೊಟ್ಟಿದ್ದಾರಂತೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತವರು, ಅವರ ಸಮ್ಮುಖದಲ್ಲಿ ಈ ಚರ್ಚೆ ಯಡಿಯೂರಪ್ಪ ಅವರ ಜೊತೆಗೆ. ಒಂದು ರಿಸ್ಕ್ ಕ್ಷೇತ್ರಗಳು, ಟಫ್ ಕಾಂಪಿಟೇಷನ್ ಇದೆ ಕಾಂಗ್ರೆಸ್ಗೂ ಇಲ್ಗೂ, ಅದರಲ್ಲೂ ಕೂಡ ಬಂಡಾಯ ಅಥವಾ ಅಸಮಾಧಾನವೇ ಅವರಿಗೆ ಒಂದು ಇಬ್ಬರಿಗೆ ಅಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಪರಿಸ್ಥಿತಿಯಲ್ಲಿದೆ ಅಂತಹ ಕ್ಷೇತ್ರಗಳು. ಇನ್ನೊಂದು ಬಂಡಾಯ ಹೇಳ್ತೀನಿ ಅಂತ ಎಕ್ಸಾಂಪಲ್ ಶಿವಮೊಗ್ಗ ಒಂದ್ ರೀತಿ ಚಾಪ್ಟರ್ನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿ ಬಾಗ್ಲು ಬಡಿಯುವಂತಹ ಸಹವಾಸನೇ ಇಟ್ಕೊಂಡಿಲ್ವಾ ಅಂತ, ಯಾಕೋ ಆ ಸುದ್ದಿನೇ ಇಲ್ಲ. ಅದನ್ನ ಬಿಟ್ಟು ಉಳಿದಂತಹ ಬಂಡಾಯ ಕ್ಷೇತ್ರಗಳು ಯಾವ್ದಿದೆ, ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಅಂತ ತಗೊಳ್ಳೋಣ. ಈ ರೀತಿಯಾಗಿದ್ದಾಗ ಅಂತಹ ಕಡೆ ಮುಲಾಮ್ ಹಚ್ಚೋಕೆ ಯಡಿಯೂರಪ್ಪ ಅವರ ಜೊತೆಗೆ ಒಂದು ಸಮಾಲೋಚನೆಯನ್ನ ಕೂಡ ಅಮಿತ್ ಶಾ ಅವರು ಮಾಡ್ತಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ಬಂದಿರುವಂತದ್ದು ಕೇವಲ ರ್ಯಾಲಿಗಳಲ್ಲಿ ಭಾಗವಹಿಸೋಕಂತಲ್ಲ, ಇಂತಹವುಗಳನ್ನೆಲ್ಲ ಸರಿಪಡಿಸ್ಕೊಂಡು ಹೋಗಕ್ಕೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಅಮಿತ್ ಶಾ ಅವರ ಮೊಟ್ಟ ಮೊದಲ ಆಗಮನ ರಾಜ್ಯಕ್ಕಾಗಿದೆ. ಬರೀ ಸಮಾವೇಶಗಳಲ್ಲಿ ಭಾಗವಹಿಸೋಕಲ್ಲ, ಪ್ರಮುಖವಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಇಂತಹ ಅಸಮಾಧಾನ ಬಂಡಾಯವನ್ನ ಸರಿಗೊಳಿಸೋ ಕೆಲಸ ಅಲ್ವಾ? ಇದೆಯಾ, ಖಂಡಿತವಾಗಿ ಕೂಡ ಅಮಿತ್ ಶಾ ಅವರು ಒಂದು ಕಾರ್ಯಕ್ರಮವನ್ನು, ಒಂದು ಟೂರ್ ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಅಂದರೆ ಕೇವಲ ಸಮಾವೇಶ ದೃಷ್ಟಿಯಿಂದ ಅಲ್ಲ, ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಸಭೆಗಳು ಕೂಡ ಅದರಲ್ಲಿ ಇರ್ತವೆ. ಯಾಕೆಂದರೆ 2013ರಿಂದಲೂ ಕೂಡ ಈ ರೀತಿಯ ಸ್ಟ್ರಾಟಜಿಗಳನ್ನು BJP ಮಾಡ್ತಾ ಬಂದಿದೆ. ಅದು 18ರ ಚುನಾವಣೆಯ ನಂತರ ಇನ್ನಷ್ಟು ಅದು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದಾಗಿದೆ. ಈಗ ತಾಜ್ ವೆಸ್ಟ್ ಎಂಡ್ ಆ ಒಂದು ಖಾಸಗಿ ಹೋಟೆಲ್ನಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಆ ಒಂದು ತಂತ್ರಗಾರಿಕೆ ಸಭೆಯನ್ನು ಮಾಡೋದು ಮೊದಲೇ ಯಡಿಯೂರಪ್ಪ ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಪಿಚ್ ಹೇಗಿದೆ, ಯಾವ ಕ್ಷೇತ್ರಗಳಲ್ಲಿ BJP ಒಳಗಡೆ ಅಸಮಾಧಾನ ಇದೆ, ಒಳಗಿನ ಏಟು ಯಾವ ರೀತಿ ಇದೆ ಮತ್ತು ಯಾರಿಂದ ಆಗ್ಬೋದು, ಅದನ್ನು ರಿಪೇರಿ ಮಾಡೋದು ಹೇಗೆ, ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದಾರೆ, ಎಲ್ಲೆಲ್ಲಿ ವೀಕ್ ಇದ್ದಾರೆ, ಈ ರೀತಿಯ ವಾಸ್ತವ ವರದಿಯನ್ನು ಯಡಿಯೂರಪ್ಪ ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಂದ ಪಡಿತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಸಾಕಷ್ಟು ಕಡೆಗಳಲ್ಲಿ ಟೂರ್ ಮಾಡಿದ್ದಾರೆ ಮತ್ತು ಇಲ್ಲೂ ಕೂಡ ಸಾಕಷ್ಟು ಸಭೆಗಳನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರಿಗೆ ನೀಡ್ತಾ ಇದ್ದಾರೆ ಮೌಖಿಕವಾಗಿ. ಯಡಿಯೂರಪ್ಪನವರು ಕೂಡ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೈಸೂರು, ಚಾಮರಾಜನಗರ, ಈ ರೀತಿಯ ಕ್ಷೇತ್ರಗಳ ಬಗ್ಗೆಯೂ ಕೂಡ ಅವರು ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಇದಾದ ಬಳಿಕ ಸಮನ್ವಯ ಸಮಿತಿ ಸಭೆ ಇದೆ. ಅಂದರೆ ಬೆಳಿಗ್ಗೆ 9-9:30 ಕರೆದಿದ್ರು, ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಅಂದರೆ ಅಮಿತ್ ಶಾ ಅವರು ನಿನ್ನೆ ರಾತ್ರಿ ಬರೋದು ಲೇಟ್ ಆಯಿತು. ಆ ಕಾರಣಕ್ಕೋಸ್ಕರ ಸಮನ್ವಯ ಸಮಿತಿ ಸಭೆಯನ್ನು 11 ಗಂಟೆ ಬಳಿಕ ಮಾಡಬೇಕು ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP JDS ಸಮನ್ವಯ ಸಮಿತಿ ಸಭೆ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮೊದಲು BJP ಒಳಗಿನ ತಂತ್ರಗಾರಿಕೆಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಸಭೆ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ರಾಜ್ಯಾಧ್ಯಕ್ಷರು BJPಯ ಪ್ರಮುಖರ ಜೊತೆಯೂ ಕೂಡ ಕೆಲ ಅಭಿಪ್ರಾಯಗಳನ್ನು ಕೂಡ ಅಮಿತ್ ಶಾ ಅವರು ಹಂಚಿಕೊಳ್ತಾರೆ. ಈ ಸಮನ್ವಯ ಸಮಿತಿ ಸಭೆಯಲ್ಲಿ ಮೊದಲಿನಂತೆ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಲ್ಲಿ ಸಮನ್ವಯ ಕೊರತೆ ಆಗಬಾರ್ದು ಮೈತ್ರಿ ವಿಚಾರದಲ್ಲಿ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ಎರಡೂ ಪಕ್ಷಗಳ ಸೀನಿಯರ್ಸ್ ಲೀಡರು ಕೂಡ ಈ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ ಇದ್ದಾರೆ. ಅಲ್ಲೂ ಸಂದೇಶ ಭಾಳ ಮಹತ್ವದ್ದಾಗಿರುತ್ತೆ. ಅದನ್ನು ಮುಗಿಸ್ಕೊಂಡು ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶಕ್ಕೆ ಹೋಗ್ತಾರೆ. ಅಲ್ಲಿ 5 ಒಂದು ಕ್ಷೇತ್ರಗಳನ್ನು ಒಳಗೊಂಡಂಥ ಶಕ್ತಿ ಪ್ರಮುಖರು ಏನಿದ್ದಾರೆ ಅವರ ಸಭೆಯನ್ನು ಕೂಡ ನಡೆಸಿ, ಅದು ಕೂಡ ಇಂಟರ್ನಲ್ ಮೀಟಿಂಗ್ಸ್ ಇರುತ್ತೆ. ಅಲ್ಲೂ ತಂತ್ರಗಾರಿಕೆಗಳ ಬಗ್ಗೆ ಅಲ್ಲೂ ಕೂಡ ಮಾತನಾಡ್ತಾರೆ. ಅದಾದ ನಂತರ ಎಲ್ಲೆಲ್ಲಿ ಬಂಡಾಯ ಇದೆ, ಎಲ್ಲೆಲ್ಲಿ ಅಸಮಾಧಾನಗಳಿದೆ, ಆ ಕಾನ್ಸ್ಟಿಟ್ಯೂನ್ಸಿಗಳನ್ನು ಕೂಡ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು 6 ಕ್ಷೇತ್ರಗಳ ಮುಖಂಡರು ಮತ್ತು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೋರ್ ಕಮಿಟಿ ಮೆಂಬರ್ಗಳ ಜೊತೆ ಕೂಡ ಚರ್ಚೆ ಮಾಡಿ ಅಲ್ಲಿಂದ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅಂದರೆ ಇದು ಮೋದಿಯವರ ಚುನಾವಣೆ, ಅದು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಒಳೆಯಿಟ್ಟು ಅಸಮಾಧಾನಗಳು ಇರಬಾರ್ದು ಅನ್ನೋ ಸಂದೇಶವನ್ನು ಕೂಡ ಕೊಡೋರಿದ್ದಾರೆ. ಅದಾದ ಬಳಿಕ ಕುಮಾರಸ್ವಾಮಿ ಅವರ ಜೊತೆ ರೋಡ್ ಶೋಗೆ ಆ ಒಂದು ಚನ್ನಪಟ್ಟಣದಲ್ಲಿ ಸುಮಾರು 6:30 ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಮಾಡುವಂಥ ಕಾರ್ಯಕ್ರಮ ಇದೆ. ಒಟ್ಟಾರೆಯಾಗಿ ಒಂದು ಟೂರ್ ಪ್ರೋಗ್ರಾಮಲ್ಲೇ ತಂತ್ರಗಾರಿಕೆ ಸಭೆ ಆಗಿರ್ಬೋದು, ಸಂದೇಶ ಕೊಡುವಂಥ ಸಭೆ ಆಗಿರ್ಬೋದು, ಸಮನ್ವಯ ಸಭೆ ಆಗಿರ್ಬೋದು, ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಸಮಾವೇಶದ ಮೂಲಕ ಜನರನ್ನು ಬೇರೆ ಬೇರೆ ಕುರಿತು ಆಕರ್ಷಣೆ ಮಾಡುವಂಥ ಸಭೆಯನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗುತ್ತೆ ಅಮಿತ್ ಶಾ ಅವರ ಒಂದು ಟೂರ್ ಅನ್ನೋದು ಕೂಡ ಕಾದು ನೋಡಬೇಕು. ವಿದ್ಯಾ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗೆ. ಒಂದು ಕಲ್ಲಲ್ಲಿ 10 ಹಕ್ಕಿ ಹೊಡೆಯುವ ಉದ್ದೇಶ. ಅಮಿತ್ ಶಾ ಅವರು ಬಂದಿದ್ದಾರೆ ರಾಜ್ಯಕ್ಕೆ. ಒಂದು ಕಡೆ ಸಭೆಗಳು, ಮಗದೊಂದು ಕಡೆ ಸಮಾವೇಶಗಳು, ಎಲ್ಲದರಲ್ಲೂ ಭಾಗಿಯಾಗ್ತಾರೆ.